ಇದರಲ್ಲಿ ನೊಣಗಳು ಸಾಯದೆ ಜೇನು ಮಾತ್ರ ತೆಗೆಯುವಂತಹ ಒಂದು ವ್ಯವಸ್ಥೆ. ಇದರಲ್ಲಿ ನೊಣಗಳು ಬೀಳುವುದಿಲ್ಲ, ಖಾಲಿ ಜೇನು ಮಾತ್ರ ತೆಗಿಲಿಕ್ಕಾಗ್ತದೆ. ಇಲ್ಲ ಇದ್ದರೆ ಮಿಶ್ರಿ ಜೇನು ತೆಗೆಯುವಾಗ ಅದರ ಒಟ್ಟಿಗೆ ನೊಣಗಳು ಕೂಡ ಬಿದ್ದು ಸಾಯಿತು. ಪ್ರಿಯ ವೀಕ್ಷಕರೇ, ನೀವು ನೋಡುತ್ತಾ ಇದ್ದೀರಿ MR ಪಿಕ್ಚರ್ ಡಿಜಿಟಲ್ ಯೂಟ್ಯೂಬ್ ಚಾನಲ್. ನಾವಿಂದು ಮಿಶ್ರಿ ಜೇನು ಕೃಷಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಂದಿದ್ದೇವೆ. ನೋಡಿ, ಇಲ್ಲಿ ಮಿಶ್ರಿ ಜೇನು ಪೆಟ್ಟಿಗೆ ನಾವೇ ಮಾಡಿದಂಥ ಪೆಟ್ಟಿಗೆ, ಇದರಿಂದ ಜೇನು ತೆಗೆಯುವಂಥ ಕ್ರಮವನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ನೋಡಿ, ಇದು PVC ಪೈಪಿಂದ ನಿರ್ಮಿಸಿದಂತಹ ಪೈಪು. ಇದನ್ನು ಹೇಗೆ ಜೇನು ತೆಗೆಯುವುದು ಅಂತ ನೋಡುವ ಬನ್ನಿ. ಇದರಿಂದ ಲಾಭ ಏನು ಅಂತ ಹೇಳಿದರೆ, ಇದರಲ್ಲಿ ನೊಣಗಳು ಸಾಯದೆ ಜೇನು ಮಾತ್ರ ತೆಗೆಯುವಂತಹ ಒಂದು ವ್ಯವಸ್ಥೆ. ಜೇನು ಮೇಲ್ಭಾಗದಲ್ಲಿ ಇರ್ತದೆ, ಮಕ್ಕಳು ಸಂಸಾರ ಕೋಣೆ ಇದರಲ್ಲಿ ಮಾತ್ರ ಇರ್ತದೆ. ಮೊಟ್ಟೆ, ಹಳದಿ, ಜೇನುನೊಣಗಳು ಇದರ ಒಳಗೆ ಜೇನು ಮಾತ್ರ ಇರ್ತದೆ. ಇದನ್ನು ತೆಗೆಯುವಂಥ ಸಂಗತಿಯನ್ನು ನಾನು ನಿಮಗೆ ತೋರಿಸ್ತೇನೆ. ನೋಡಿ ವೀಕ್ಷಕರೇ, ಇದರ ಒಳಗೆ ಈ ಕವರನ್ನು ಹೀಗೆ ತೆಗೆಯುವುದು. ಇದರ ಒಳಗೆ ಇನ್ನೊಂದು ಪೈಪ್ ಇರ್ತದೆ, ಇದರ ಒಳಗೆ ಜೇನಿರ್ತದೆ. ನೋಡುವ. ನೋಡಿ, ಇದರ ಒಳಗೆ ಜೇನಿರ್ತದೆ. ಇದನ್ನು ತೆಗೆಯುವಂಥ ಸಂಗತಿಯನ್ನು ತೋರಿಸ್ತೇನೆ ನಿಮಗೆ. ನೋಡಿ, ಇದು ಜೇನು ಕಾಣ್ತಾ ಇದೆಯಾ? ಇದರ ಒಳಗೆ ಫುಲ್ಲು ಜೇನಿರ್ತದೆ. ಇನ್ನು ಈ ಪೈಪ್ ಇದನ್ನು ನಾವು ಬಿಸಿಲಿಗೆ ಇಡುವಂಥದ್ದು. ಒಂದು ಪಾತ್ರೆಯಲ್ಲಿ ಬಟ್ಟೆಯನ್ನು ಕಟ್ಟಿ ಅದರ ಮೇಲೆ ಇದನ್ನು ಇಡುವಂಥದ್ದು. ಬನ್ನಿ ನೋಡುವ. ಇದರ ಮೇಲಿನ ಪೈಪನ್ನು ನಾವೀಗ ಬಿಸಿಲಲ್ಲಿ ಇಟ್ಟಿದ್ದೇವೆ. ಪಾತ್ರೆಯ ಮೇಲೆ ಜೇನು ಬರಲಿಕ್ಕೆ ಬೇಕಾಗಿ ಇಟ್ಟಿದ್ದೇವೆ. ನೋಡ, ಇನ್ನಲ್ಲಿ ಜೇನು ಹೇಗೆ ಬರ್ತದೆ, ಹೇಗೆ ಇಳಿತದೆ ಅದನ್ನು ತೋರಿಸ್ತೇನೆ. ಇದನ್ನೀಗ ಈ ಪೆಟ್ಟಿಗೆಯನ್ನು ಹಾಗೆಯೇ ನಾವು ಬೇರೆ ಒಂದು ಅದೇ ರೀತಿಯ ಪೈಪ್ ನಮ್ಮಲ್ಲಿ ಆಲ್ರೆಡಿ ಉಂಟು. ಈ ಪೈಪನ್ನಿಟ್ಟು ಇದನ್ನು ಮೊದಲಿದ್ದಲ್ಲಿಯೇ ಇಡುವ. ನೋಡುವ. ಇಲ್ಲ ಇದ್ದರೆ ಜೇನು ನೊಣಗಳಿಗೆ ತುಂಬ ಡಿಸ್ಟರ್ಬ್ ಆಗ್ತದೆ. ಅದಕ್ಕೆ ಬೇಕಾಗಿ ಇದನ್ನು ಕೊಂಡೋಗಿ ಅಲ್ಲಿ ಇಡುವ. ಜೇನು ನೊಣಗಳು ಅದರಷ್ಟು ಕೆಲಸ ಮಾಡಲಿ, ಅದರ ಕೆಲಸಕ್ಕೇನು ತೊಂದರೆ ಆಗೋದಿಲ್ಲ. ಇದು ಹೀಗೆ ಮುಚ್ಚಿ ಇಟ್ಟು ಬಿಡುವ. ನೋಡಿ ವೀಕ್ಷಕರೇ, ಇದು ಮಿಶ್ರಿ ಜೇನು ಪೆಟ್ಟಿಗೆಗಳು, ನಮ್ಮಲ್ಲಿರುವಂಥ ಪೆಟ್ಟಿಗೆಗಳು. ಇದರಿಂದ ಒಂದೆರಡು ಪೆಟ್ಟಿಗೆಗಳ ಜೇನನ್ನು ನಾನು ತೆಗೆದಿದ್ದೇನೆ. ಜೇನು ಈಗ ತೆಗೆದದ್ದನ್ನು ನಿಮಗೆ ತೋರಿಸ್ತೇನೆ ಸ್ವಲ್ಪ ಹೊತ್ತಲ್ಲಿ. ಒಂದು ನಿಮಿಷ. ನೋಡಿ, ಇದು ಜೇನು ಪೆಟ್ಟಿಗೆಗಳು. ನೋಡಿ, ಈ ಪೆಟ್ಟಿಗೆಗಳಲ್ಲಿ ವಿಶೇಷ ಏನಂದರೆ, ನಮಗೆ ನೊಣಗಳು ಏನೂ ಸಾಯದ ಹಾಗೆ ಜೇನನ್ನು ತೆಗಿಲಿಕ್ಕಾಗ್ತದೆ. ನೊಣಗಳು ಜೇನಲ್ಲಿ ಇಲ್ಲುವುದಿಲ್ಲ, ಎಲ್ಲ ಕೆಳಗಿಳಿತವೆ. ಸ್ವಲ್ಪ ನಾವು ಪೈಪಿಗೆ ಬಡಿದ್ರೆ ಸಾಕು, ಜನಗಳು ಎಲ್ಲ ಕೆಳಗಿಳಿತವೆ. ಮತ್ತು ನಮಗೆ ಮೇಲಿನ ಪೈಪಲ್ಲಿ ಜೇನು ಮಾತ್ರ ಸಿಗ್ತದೆ. ನೋಡಿ, ಜೇನು ಪೆಟ್ಟಿಗೆ ಇದರಿಂದ ಈಗ ಆಲ್ರೆಡಿ ನಾನು ಜೇನು ತೆಗೆದಿದ್ದೇನೆ. ಈಗ ನೊಣಗಳೆಲ್ಲ ಅದಕ್ಕೆ ಸೇರ್ತಾ ಉಂಟು ಬಂದು, ಎಲ್ಲ ಹೊರಗಿದ್ದ ನೊಣಗಳು. ನೋಡಿ, ಇದು ಜೇನು ಪೆಟ್ಟಿಗೆಗಳು. ಈ ರೀತಿಯ ಜೇನು ಪೆಟ್ಟಿಗೆಗಳು ಕೂಡ ಇದೆ. ಇದು ಕೂಡ ಮಿಶ್ರಿ ಜೇನು ಪೆಟ್ಟಿಗೆ. ಇದರಲ್ಲಿ ಮಕ್ಕಳಿದೆ. ಇನ್ನು ಸ್ವಲ್ಪ ಸಮಯದಲ್ಲಿ ಇದರಲ್ಲಿ ನಾವು ಜೇನು ತೆಗಿತೇವೆ. ನೋಡಿ, ಇದರಲ್ಲಿಯೂ ಜೇನು ತುಂಬ ಉಂಟು. ತೆಗಿಬೇಕಷ್ಟೇ, ತೆಗಿಲಿಲ್ಲ. ಇನ್ನು ಸ್ವಲ್ಪ ಸಮಯದಲ್ಲಿ ತೆಗಿತೇವೆ. ಇದು ಕೂಡ ಮಿಶ್ರಿ ಜೇನಿನ ಪೆಟ್ಟಿಗೆ. ಈಗ ಜೇನು ಪೆಟ್ಟಿಗೆ ಎಲ್ಲ ಅಡಿಕೆ ಹಾಳೆಯನ್ನೆಲ್ಲ ಮುಚ್ಚಿಟ್ಟಿದ್ದೇವೆ, ಬಿಸಿ ಆಗಬಾರ್ದು ಅಂತ ಹೇಳಿ. ನೋಡಿ, ನಾವು ಜೇನೆಲ್ಲ ಪೈಪಿಂದ ಇದಕ್ಕೆ ಬಿದ್ದಿದೆ. ಈಗ ಅದು ಫಿಲ್ಟರ್ ಆಗಿ ನಮಗೆ ಪಾತ್ರೆಗೆ ಅಡಿಗೆ ಹೋಗ್ತದೆ. ಸ್ಟೀಲ್ನ ಪಾತ್ರೆಗೆ ಒಂದು ಬಿಳಿ ಬಟ್ಟೆಯನ್ನು ಕಟ್ಟಿದ್ದೇವೆ. ಈ ಬಟ್ಟೆಯಿಂದ ಸೋಸಿ ಜೇನು ಮಾತ್ರ ಒಳಗೆ ಬೀಳ್ತದೆ, ಮಯನ ಮಾತ್ರ ಮೇಲೆ ಉಳಿಯುತ್ತದೆ. ಈ ಉಳಿದಂತಹ ಮಯನವನ್ನು ವಾಪಸ್ ನಾವು ಫಿಲ್ಟರ್ ಮಾಡಿ ಇಡ್ತೇವೆ. ನೋಡಿ, ಇದರಲ್ಲಿ ನೊಣಗಳು ಬೀಳುವುದಿಲ್ಲ, ಖಾಲಿ ಜೇನು ಮಾತ್ರ ತೆಗಿಲಿಕ್ಕಾಗ್ತದೆ. ಇಲ್ಲ ಇದ್ದರೆ ಮಿಶ್ರಿ ಜೇನು ತೆಗೆಯುವಾಗ ಅದರ ಒಟ್ಟಿಗೆ ನೊಣಗಳು ಕೂಡ ಬಿದ್ದು ಸಾಯ್ತವೆ. ಅದಕ್ಕೆ ಬೇಕಾಗಿ ಈ ರೀತಿಯ ಪೆಟ್ಟಿಗೆಯನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ. ಹಾಗೆ ವೀಕ್ಷಕರೇ, ನಿಮಗೆ ಪ್ಯೂರ್ ಜೇನು ಬೇಕಾದಲ್ಲಿ
ನಮ್ಮನ್ನು ಕಾಂಟ್ಯಾಕ್ಟ್ ಆಗಿದ್ರೆ ನಾವು ಕೊಡ್ತೇವೆ. ನಮ್ಮಲ್ಲಿ ಮಿಸ್ರಿ ಜೇನು ತೆಗೆದದ್ದು ಇದೆ, ಅಥವಾ ಈಗ ಬೇಕಾದರೆ ತೆಗೆದು ಕೊಡ್ತೇವೆ. ನೋಡಿ ವೀಕ್ಷಕರೇ, ಇದು ಫಿಲ್ಟ್ರಾಗಿ ಬಿದ್ದಂತಹ ಜೇನು ಈ ಬಿಳಿ ಬಟ್ಟೆಯಲ್ಲಿ ಫಿಲ್ಟ್ರಾಗಿ ಪಾತ್ರೆಗೆ ಬಿದ್ದಿದೆ. ಇದನ್ನೊಂದು 2-3 ಬಿಸಿಲಿಗೆ ನಾವು ಇಡ್ತೇವೆ. ಆನಂತರ ತುಂಬಿಸಿ ಇಡ್ತೇವೆ. ಸ್ಟೀಲ್ ಪಾತ್ರೆಯಲ್ಲಿ, ಬಂದಿರುವ ಪಾತ್ರೆಯಲ್ಲಿ ತುಂಬಿಸಿ ಇಡ್ತೇವೆ. ಒಂದು 3-4 ಬಿಸಿಲಾದರೂ ಕರೆಕ್ಟಾಗಿ ಇದಕ್ಕೆ ಬೇಕಾಗ್ತದೆ. ನೋಡಿ ಎಷ್ಟು ಶುದ್ಧವಾದ ಜೇನು ನೋಡಿ.